ಹಲೋ ಕನ್ನಡದ ಮಹಾಪ್ರಭುಗಳೇ, ವೆಲ್ಕಮ್ ಟು ಚುಬು ವಿತ್ ರಘು ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹಲೋ ಸಿರಿಲೂಲು, ಗುಡ್ ಮಾರ್ನಿಂಗ್. ಇವತ್ತು ನಾವು ಮತ್ತೆ ಬೆಳಗ್ಗೆ ವಾಕ್ ಬಂದಿದ್ದೀವಿ. ಆದರೆ ನಮ್ಮ ಮಳೆಯ ಇದ್ದಾನಲ್ಲ ಇವನಿಗೆ ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ, ನೀನು 5 ಗಂಟೆ ಅನ್ನೋಷ್ಟೊತ್ತಿಗೆ ಎದ್ದೇಳಬೇಕಪ್ಪ, ಎದ್ದರೆ ಬೇಗ ವಾಕ್ ಬರ್ತೀವಿ ಅಂತ. ಬಟ್ 4 ಸಾರಿ ಡೋರ್ ಬಡಿದ್ರು ಕೂಡ ಒಳಗಡೆ ಲಾಕ್ ಮಾಡ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟವನೆ. ಫೋನ್ 2 ಸಾರಿ ಮಾಡಿದ್ರು ಕೂಡ ಫೋನ್ ಪಿಕ್ ಮಾಡ್ತಾಯಿಲ್ಲ. ಇವನು ಬೆಂಗಳೂರಿಂದ ಕರೆಸಿರೋದು ಮಲ್ಕೊಳಕ್ಕಲ್ಲಪ್ಪ ನಿನಗೆ. ಏನೇಳ ಮಲ್ಕೊಳಕ್ಕಲ್ಲ ನಿನಗೆ, ಬೆಂಗಳೂರಿಂದ ಕರೆಸಿರೋದು ಸ್ಟಡಿ ಮಾಡೋಕ್ಕಂತೇಳಿ ಕರೆಸಿದ್ದೀವಿ. ಆದರೆ ಇವನು ಏನು ಮಾಡ್ತಾನೆ, ನಿನ್ನೆ ನೈಟ್ 10 ಗಂಟೆಗೆ ಮಲ್ಕೊಂಡಿದ್ದಾನೆ. 11:30 ಅನ್ಸ್ಬಿಟ್ಟು ಮತ್ತೆ 10 ಅಂತ ಎಲ್ಲಿ 10 ಗಂಟೆ ಮಲ್ಕೊಂಡು ನಾನು ನೋಡಿದ್ದೀನಲ್ಲ. ಮತ್ತು ನಾನೇ ಟೈಮ್ ನೋಡ್ಕೊಂಡು ಹೋಗಿ ನೀವು 11:30ಗೆ ನೋಡಿ ಗಾಯ್ಸ್, ಒಳಗಡೆ ಏನು ಮಾಡ್ತಾರೆ ಅನ್ನೋದು ನಮ್ಗೇನು ಗೊತ್ತು. ಸಪ್ರೇಟಾಗಿ ಒಂದು ರೂಮ್ ಕೊಟ್ಟಿದ್ದೀವಿ. ರೂಮಲ್ಲಿ ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿದ್ದೆಲ್ಲ. ಇಲ್ಲಪ್ಪ ಓದಿನಿ. ಏನು ಓದಿದ್ದಿ? ಇಂಗ್ಲೀಷ್ ಲೆಸನ್ ನೋಡಿ. ಇಂಗ್ಲೀಷ್ ಲೆಸನ್ ಕಂಪ್ಲೀಟ್ ಆಗ್ಯದ. ಫೋನ್ ಹೇಳಿದ್ದೀನಿ ಅಷ್ಟಕ್ಕಾಗಿ 5 ಗಂಟೆಗೆ ಎದ್ದೇಳಪ್ಪ ಅಂತೇಳಿ. 5 ಗಂಟೆಗೆ ಎದ್ದೇಳ್ಬೇಕು ತಾನೇ ಅವನು. 5 ಗಂಟೆಗೆ ಎದ್ದೇಳಂಗಿಲ್ಲ, ಏನಿಲ್ಲ. ಆರಾಮಾಗಿ ಇವಾಗ ನೋಡ್ರಿ ಟೈಮ್ 7 ಗಂಟೆ ಆಗಕತ್ತದ. 7 ಗಂಟೆಗೆ ವಾಕ್ ಬಂದರೆ ಎಲ್ಲಿ ವಾಕ್ ಆಗ್ತದೆ ಹೇಳು? ಏನಾಗಲ್ಲ, ಅರ್ಧ ಗಂಟೆ ಹೋಗ್ಬರ್ಬೋದು. ಅರ್ಧ ಗಂಟೆ ಅಂದ್ರೆ ನಿನ್ನ ಕಾಲೇಜ್ ಬೇಗ ಸ್ಟಾರ್ಟ್ ಆಗ್ತದಲ್ಲ, ಅವಾಗ ಏನು ಮಾಡ್ತೀವಿ? ಸ್ಕೂಲ್ 9:00 ಆರಾಮ್ ನಿಧಾನ ನಡ್ಕೊಂಡು ಬರ್ತೀನಿ. ಸ್ಕೂಲಲ್ಲಪ್ಪ ನಿಂದು ಕಾಲೇಜು. ಇವಾಗ ಕಾಲೇಜ್ ಬಾಯ್ ಆಗಿದೆ ನಿಮ್ಮದು. SSLC ಜಸ್ಟ್ ಪಾಸು. ಅಡ್ಡಿ SSLC ಜಸ್ಟ್ ಪಾಸ್ ಆಗವನೆ. ಮತ್ತೆ कितने तेजस्वी लोग हैं हमारे पास, कितने शानदार विचार रखते हैं. ಇವ ಏನಾದರೂ ಹಿಂಗೆ ಬರೀ ಮಲ್ಕೊಳ್ಳೋದು ಮಾಡಿದನಪ್ಪ ಅಂತಂದ್ರೆ ಮುಗ್ದೋಯ್ತು ಕತೆ. ಇನ್ನು ವಯಸ್ಸಿನೋ ಸೂರ್ಯವಂಶಿ ಕ್ರಿಕೆಟ್ರು ಕೋಟಿ ಸಂಪಾದನೆ ಮಾಡಕತ್ತಾನ. ಇವನು ಇದ ನೋಡ್ರಿ, ಆರಾಮಾಗಿ ಉಣ್ಣೋದು ಮಲ್ಕೊಳ್ಳೋದು. ನಿಮ್ಮ ವಯಸ್ಸಿನಾಗ ಅನ್ಸರು IPS ಆಗ ನೀವೇನು ಮಾಡ್ತೀರಿ? ನನಗೆ ಎದುರು ಉತ್ತರ ನೋಡ್ರಿ. ಕರ್ಕೊಂಡು ಬಂದು ಆರಾಮಾಗಿ ಸ್ಟಡಿ ಮಾಡ್ತಾನಂತ ಇಟ್ಕೊಂಡ್ರೆ ನಮಗೆ ಎದುರ. UPSC ಟಾಪರ್ ಅನ್ಸರ್ IPS ಆಗಿದ್ದಾನೆ. ನೀ ಏನಾಗಿದ್ದಪ್ಪ ಅಂತ ಹೇಳಿ ಕೇಳ್ತಾನೆ. ಏನಾಗಿದೆ ಅಂತಂದ್ರೆ ಏನು ಹೇಳಬೇಕು? ಎದುರು ನೀನೇ ನನಗೆ ಮಾತಾಡ್ದೆ. ಹಂಗಾದ್ರೆ ನೀನೇ ಆಗಪ್ಪ ಮುಂದೆ. ಅದು ಟೈಮ್ ಬರ್ತದೆ, ಆಗ್ತದೆ. ಏನು ಟೈಮ್ ಬರ್ತದೆ? ಟೈಮ್ ಅಂದ್ರೆ ನಾವೇ ಆಗ್ತಾ ಇದ್ದೀವಿ. IPS ಆಫೀಸರ್ ಭೀ ಆಗ್ತಿ. IPS ಅಲ್ಲ, AS ಆಗ್ತೀವಿ. खत्म, बाय बाय, टाटा, गुड बाय.